ರಾಜ್ಯದ ಅನೇಕ ಕಡೆಗಳಲ್ಲಿ ಈ ಡಿಜಿಟಲ್ ಪೇಮೆಂಟ್ಗೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ನಮಗೆ ಡಿಜಿಟಲ್ ಪೇಮೆಂಟ್ ಸಾವಾಸನೇ ಬೇಡ ಅಂತಿದ್ದಾರೆ. ಮೈಸೂರಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿದೆ. ಮೈಸೂರಿನಲ್ಲೂ ಡಿಜಿಟಲ್ ಪೇಮೆಂಟ್ಗೆ ನಿರಾಕರಣೆ, ಆಟೋದಲ್ಲಿ ಡಿಜಿಟಲ್ ಪೇಮೆಂಟ್ಗೆ ನಿರಾಕರಿಸಿದ್ದಾರೆ. 2 ದಿನಗಳಿಂದ ಕ್ಯಾಶೇ ತಗೊಳ್ತಾ ಇದ್ದಾರೆ, ಹಣ ತೆಗೆದುಕೊಳ್ತಾ ಇದ್ದೇವೆ. ಅವರೇ ಹೇಳಿರೋದು ದಿನಕ್ಕೆ 600 ರಿಂದ 700 ರೂಪಾಯಿ ನಾವು ದುಡಿಯೋದು. ಈ ಡಿಜಿಟಲ್ ಪೇಮೆಂಟ್ ಇಲ್ಲ ಅಂತಂದ್ರೆ ಜನ ಬರ್ತಾನೆ ಇಲ್ಲ. ರಿಪಬ್ಲಿಕ್ ಕನ್ನಡದ ಮುಂದೆ ಆಟೋ ಚಾಲಕರು ಪಾಪ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನೋಡಿ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಡಿಜಿಟಲ್ ಪೇಮೆಂಟ್ಸ್ ಗಳಿಗೆ ಸಾಕಷ್ಟು ಒತ್ತಡ ಕೊಟ್ಟಿದ್ದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ಯುಪಿಐ ಪೇಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಡಿಜಿಟಲ್ ಭಾರತವಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಕನಸನ್ನ ಕಂಡಿದ್ರು. ಅದು ಬಹುತೇಕ ಯಶಸ್ವಿಯಾಗಿದೆ. ಸೊ ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಆಟೋ ಚಾಲಕರಿದ್ದಾರೆ, ಅವರು ಕೂಡ ದೈನಂದಿನ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಯುಪಿಐ ಪೇಮೆಂಟ್ಸ್ ಎಲ್ಲ ಕೊಡ್ತಾ ಇದ್ರು. ಈಗ ಯಾವ ರೀತಿಯಾಗಿದೆ ಅವ್ರನ್ನ ಕೇಳೋಣ. ಸರ್, ಈಗ ಪ್ರತಿಯೊಬ್ಬರು ಬರ್ತಾರೆ, ನೀವು ದುಡ್ಡು ಇಸ್ಕೋತಾ ಇದ್ದೀರಾ, ಸ್ಕ್ಯಾನ್ ಮಾಡಿಸ್ಕೋತಾ ಇದ್ದೀರಾ? ಮೊದಲು ಸ್ಕ್ಯಾನ್ ಮಾಡಿ ಇಸ್ಕೊತಾ ಇದ್ವಿ. ಈಗ ಟ್ಯಾಕ್ಸ್ ಅಂತಾರಲ್ಲ, ಅದಕ್ಕೆ ಭಯ ಆಗ್ತಾ ಇದೆ, ಅದಕ್ಕೆ ಕ್ಯಾಶ್ ಇಸ್ಕೊತಾ ಇದೀವಿ ಸರ್. ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಸರ್? ಏನೋ ಗೌರ್ಮೆಂಟ್ ಏನೋ ಟ್ಯಾಕ್ಸ್ ಆಗ್ತಾ ಇದಾರೆ ಅಂತಲ್ಲ ಸರ್, ಬಡವರಿಗೆಲ್ಲ. ಯಾಕಂದ್ರೆ ಪ್ರತಿನಿತ್ಯ ಕೂಡ ಎಲ್ಲ ಬರೀ ಈಗ ಗೂಗಲ್ ಪೇ, ಫೋನ್ ಪೇ ಈ ರೀತಿ ದುಡ್ಡು ಆಗ್ತಾ ಇರೋದು. ಡಿಜಿಟಲ್ ಇತ್ತು, ಅದರಿಂದ ಈಗ ಏನೋ ಒಂದ್ ಒಳ್ಳೇದ್ ಮಾಡಿದ್ರು. ಈಗ ಇದಕ್ಕಿದ್ದಾಗ ಈಗ ಕೆಟ್ಟದಾಗ್ತಾ ಇದೆ ನಮ್ಗೆ. ಆ ತರದ್ ಬೇಡ ಸರ್ ನಮ್ಗೆ. ನಿಮ್ಗೆ ನೋಟಿಸ್ ಹಿಡಿಸ್ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಮುಂದಕ್ಕೆ ನಮಗ್ ಬರ್ತದಂತೆ ಭಯ, ಅದಕ್ಕೆ ನಾವು ಬರೋದಕ್ಕೂ ಮುಂಚೆ ನಾವೇ ಕ್ಯಾನ್ಸಲ್ ಮಾಡ್ಕೊಬಿಟ್ರೆ ಒಳ್ಳೇದು. ಕ್ಯಾಶ್ ಇಸ್ಕೊತೀನಿ ಸರ್. ಸರ್, ನೀವು ದುಡ್ಡು ಇಸ್ಕೋತಾ ಇದ್ದೀರಾ ಅಥವಾ ಸ್ಕ್ಯಾನರ್? ಸರ್, ನಾವು ದುಡ್ಡೇ ಇಸ್ಕೋತಾರ, ಮೊದಲು ಇಸ್ಕೊತಿದ್ದೀವಿ ಕ್ಯಾಶ್. ಈಗ ಏನಾದ್ರೆ 50 ರೂಪಾಯಿ ಬಾಡಿಗೆ ಹೋಗ್ಬಿಟ್ಟು ಅಲ್ಲಿ ಫೋನ್ ಪೇ ಮಾಡಿದ್ರೆ ಅಲ್ಲ 5 ರೂಪಾಯಿ 7 ರೂಪಾಯಿ ಹೊಡೆದ್ರೆ ನಮ್ಗೆ ಏನ್ ಸಿಗ್ತದೆ? ಹೋಗೋದೇ ಕಮ್ಮಿಗೆ. ನಾವು ಅದ್ರೊಳಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇದು ಮಾಡ್ಕೊಂಡ್ರೆ ಇಸ್ಕೋತಾರಲ್ಲ ಸರ್ ನಾವೆಲ್ಲ. ಅದು ನಿಮ್ಮ ಆಟೋಗೆ ಎಷ್ಟು ಜನ ಬರ್ತಾರ ಡೈಲಿ? ಸರ್, 15 ರಿಂದ 20 ಜನ ಬರ್ತಾರೆ ಅಷ್ಟೇ ಸರ್. ಅದ್ರೊಳಗೆ ಸ್ಕ್ಯಾನ್ ಇಸ್ಕೋತಾರ ಸರ್. ಮೊದಲು ಇಸ್ಕೋತಿದ್ದೀವಿ 100 ರೂಪಾಯಿ ಬಾಡಿಗೆ ಹೋಗ್ಬಿಟ್ಟು ಅಲ್ಲ 10 ರೂಪಾಯಿ ಹೋಗ್ಬಿಟ್ರೆ ಏನ್ ಸಿಗ್ತದೆ? ಗ್ಯಾಸ್ ದುಡ್ಡು ಎಲ್ಲ ಕಟ್ ಮಾಡಿಬಿಟ್ಟು ಕಲೆಕ್ಷನ್ ಕಾಸು ಕಟ್ಟಬೇಕು, ಎಲ್ಲ ಕಟ್ಟಬೇಕು, ಲೋನ್ ಕಟ್ಟಬೇಕು ಇರ್ತದೆ. ಎಲ್ಲಿಂದ ಮಾಡೋದು ಆಗಲ್ಲ. ಅದು ಡೈಲಿ ಅವ್ರು ಕಟ್ಟಬೇಕು, ಇವ್ರು ಕಟ್ಟಬೇಕು, ಆಗಲ್ಲ ಅದು. ಅದು ಡೈಲಿ ಎಷ್ಟು ಸಂಪಾದನೆ ಮಾಡ್ತೀವಿ ಸರ್ ಆಟೋ ಇದ್ರೆ? ಸರ್, ಬಿಸ್ನೆಸ್ ನಡೆದ್ರೆ 600-700 ರೂಪಾಯಿ ಹೊಡಿತೀವಿ. ಅದ್ರೊಳಗೆ ಲೋನ್ ಕಾಸು ಇರ್ಬೇಕು, ಗಾಡಿ ಕಲೆಕ್ಷನ್ ಕಾಸು ಕೊಡಬೇಕು, ಊಟ ತಿಂಡಿಗೆಲ್ಲ ಹೊಂಟೋಗ್ಬಿಟ್ರೆ 300-400 ರೂಪಾಯಿ ಹೊಡಿತಾರೆ ಸರ್ ಅಷ್ಟೇ. ಎಲ್ಲವೂ ಕೂಡ ಡಿಜಿಟಲ್. ಯಾರು ಕ್ಯಾಶ್ ಕೊಡಲ್ಲ? ಕ್ಯಾಶ್ ಕೊಡ್ತಾ ಇಲ್ಲ ಸರ್. ಎಷ್ಟು ಸ್ಕ್ಯಾನ್ ತಗೊಳ್ಳಲ್ಲ, ನಾವು ದುಡ್ಡು ಕೊಡಿ ದುಡ್ಡು ಕೊಡ್ತಾ ಇದಾರೆ ಕಸ್ಟಮರ್ಸ್? ಇಲ್ಲ ಸರ್, ಇಲ್ಲ ನಮ್ಮಂತ ಕ್ಯಾಶ್ ಇಲ್ಲ, ನಮ್ಮಂತ ಫೋನ್ ಪೇ ಅಂತ ಇದ್ ಮಾಡ್ತಾವ್ರೆ ಸರ್. ಅದಕ್ಕೋಸ್ಕರ ಅದ್ರೊಳಗೆ ಏನಂತಾರೆ, ಪ್ಯಾಸೆಂಜರ್ ನಾವು ಫೋನ್ ಪೇ ಇದ್ರೆ ಬರ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಒಯ್ತವ್ರೆ ಸರ್. ಅದ್ರೊಳಗೆ ಅದು ತೊಂದರೆ ಆಗ್ತಿದೆ. ಈಗ ತೊಂದರೆ ಆಗ್ತಾ ಇದೆ ಸರ್. ಅದು ಇಲ್ಲ ಕೂತ್ಕೊಂಡು ಒಯ್ತಾರೆ, ಹತ್ರ ಬರುವಾಗ ಏನ್ ಮಾಡ್ತಾರೆ, ನಮ್ಗೆ ಫೋನ್ ಪೇ ಕೊಡಿ, ನಂಬರ್ ಕೊಡಿ ಅಂತ ಕೇಳ್ತಾರೆ ಸರ್ ಅವರು. ನಮ್ಮ ಹತ್ರ ಇರಲ್ವಲ್ಲ, ಅದ್ರೊಳಗೆ 5 ರೂಪಾಯಿ 10 ರೂಪಾಯಿ ಅದ್ರೊಳಗೆ ಹೊಂಟವ್ರೆ ಏನ್ ಸಿಗ್ತಾರೆ? 100 ರೂಪಾಯಿ ಬಾಡಿಗೆ ಒಳಗೆ ಹತ್ತಿಸ್ತಾ ಇಲ್ಲ ಸರ್. ನಾವು ನೋಡಿ ಹಂಗೆ ನಿಂತಿದ್ದೀವಿ, ಗಾಡಿಗಳೆಲ್ಲ ತಗೊಂಡು ಬೆಳಗ್ಗೆ 6 ಗಂಟೆ ಬಂದು ನಿಂತಿರೋದು ನಾವೇ. ನಿಮ್ಗೆ 100 ರೂಪಾಯಿ ದುಡ್ಡು ಹಾಕಿದ್ರೆ ನೀವು ಅಕೌಂಟ್ ದುಡ್ಡೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ ಆಗ್ತಿದ್ಯಾ ಸರ್? ಅದು ಒಂದ್ಸಲಿ 100 ಅದು ಸ್ಕ್ಯಾನರ್ಗೆ ಅಂದ್ಬಿಟ್ಟು ನಂತರ ಮೈಕ್ ಇದೆ, ಅದಕ್ಕೆ 153 ರೂಪಾಯಿ 15 ದಿನಕ್ಕೆ ಒಂದ್ಸಲ ಹೋಗ್ತಾ ಇದೆ. ಹೌದು, ಕೇಳಿದೆ ಬ್ಯಾಂಕ್ ಅಲ್ಲಿ, ನೀ ಮೈಕ್ ತಕೊಂಡಿರೋದಕ್ಕೆ ಕಟ್ ಆಗ್ತಾ ಇದೆ ಅಂತ ಇದಾರೆ. ಪ್ರತಿನಿತ್ಯವೂ ಕೂಡ ನಮ್ಮಲ್ಲಿಗೆ ಆಟೋಗೆ ಬರುವಂತವರು ಕೂಡ ಎಲ್ಲರೂ ಕೂಡ ಸ್ಕ್ಯಾನರ್ ಮಾಡ್ತಾ ಇದ್ರು. ಅದೇ ಕಳೆದ 2 ದಿನಗಳಿಂದ ಯಾವಾಗ ಟ್ಯಾಕ್ಸ್ ಎಲ್ಲ ಕಟ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಸೊ ಅವತ್ತಿನಿಂದ ನಾವು ಒಂದಷ್ಟು ಕ್ಯಾಶ್ ಎಲ್ಲ ವ್ಯವಹಾರ ಮಾಡೋದಕ್ಕೆ ಮುಂದಾಗಿದೀವಿ. ಆದ್ರೂ ಕೂಡ ಕೆಲವೊಂದಷ್ಟು ಎಷ್ಟೊಂದು ಜನ ಎಲ್ಲರೂ ಕೂಡ ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣ ಹಾಕ್ತೀವಿ ಅಂತ ಹೇಳ್ತಾರೆ. ಆದ್ರೆ ವಿಧಿ ಇಲ್ಲದಂತೆ ನಾವು ಅವ್ರ ಹಣ ಇಸ್ಕೊಡ್ತಾ ಇದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಆ ಹಣದ ವ್ಯವಹಾರಕ್ಕೆ ನಾವು ಹೆಚ್ಚು ಒತ್ತಡ ಕೊಡ್ತೇವೆ ಅನ್ನುವಂತಹ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ರಾಜ್ಯದ ಅನೇಕ ಕಡೆಗಳಲ್ಲಿ ಈ ಡಿಜಿಟಲ್ ಪೇಮೆಂಟ್ಗೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ನಮಗೆ ಡಿಜಿಟಲ್ ಪೇಮೆಂಟ್ ಸಾವಾಸನೇ ಬೇಡ ಅಂತಿದ್ದಾರೆ. ಮೈಸೂರಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿದೆ. ಮೈಸೂರಿನಲ್ಲೂ ಡಿಜಿಟಲ್ ಪೇಮೆಂಟ್ಗೆ ನಿರಾಕರಣೆ, ಆಟೋದಲ್ಲಿ ಡಿಜಿಟಲ್ ಪೇಮೆಂಟ್ಗೆ ನಿರಾಕರಿಸಿದ್ದಾರೆ. 2 ದಿನಗಳಿಂದ ಕ್ಯಾಶೇ ತಗೊಳ್ತಾ ಇದ್ದಾರೆ, ಹಣ ತೆಗೆದುಕೊಳ್ತಾ ಇದ್ದೇವೆ. ಅವರೇ ಹೇಳಿರೋದು ದಿನಕ್ಕೆ 600 ರಿಂದ 700 ರೂಪಾಯಿ ನಾವು ದುಡಿಯೋದು. ಈ ಡಿಜಿಟಲ್ ಪೇಮೆಂಟ್ ಇಲ್ಲ ಅಂತಂದ್ರೆ ಜನ ಬರ್ತಾನೆ ಇಲ್ಲ. ರಿಪಬ್ಲಿಕ್ ಕನ್ನಡದ ಮುಂದೆ ಆಟೋ ಚಾಲಕರು ಪಾಪ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನೋಡಿ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಡಿಜಿಟಲ್ ಪೇಮೆಂಟ್ಸ್ ಗಳಿಗೆ ಸಾಕಷ್ಟು ಒತ್ತಡ ಕೊಟ್ಟಿದ್ದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ಯುಪಿಐ ಪೇಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಡಿಜಿಟಲ್ ಭಾರತವಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಕನಸನ್ನ ಕಂಡಿದ್ರು. ಅದು ಬಹುತೇಕ ಯಶಸ್ವಿಯಾಗಿದೆ. ಸೊ ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಆಟೋ ಚಾಲಕರಿದ್ದಾರೆ, ಅವರು ಕೂಡ ದೈನಂದಿನ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಯುಪಿಐ ಪೇಮೆಂಟ್ಸ್ ಎಲ್ಲ ಕೊಡ್ತಾ ಇದ್ರು. ಈಗ ಯಾವ ರೀತಿಯಾಗಿದೆ ಅವ್ರನ್ನ ಕೇಳೋಣ. ಸರ್, ಈಗ ಪ್ರತಿಯೊಬ್ಬರು ಬರ್ತಾರೆ, ನೀವು ದುಡ್ಡು ಇಸ್ಕೋತಾ ಇದ್ದೀರಾ, ಸ್ಕ್ಯಾನ್ ಮಾಡಿಸ್ಕೋತಾ ಇದ್ದೀರಾ?
ಮೊದ್ಲು ಸ್ಕ್ಯಾನ್ ಮಾಡಿ ಇಸ್ಕೊತಾ ಇದ್ವಿ, ಈಗ ಟ್ಯಾಕ್ಸ್ ಅಂತಾರಲ್ಲ ಅದಕ್ಕೆ ಭಯ ಆಗ್ತಾ ಇದೆ, ಅದಕ್ಕೆ ಕ್ಯಾಶ್ ಇಸ್ಕೊತಾ ಇದೀವಿ ಸರ್. ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಸರ್ ಏನೋ ಗೌರ್ಮೆಂಟ್ ಏನೋ ಟ್ಯಾಕ್ಸ್ ಆಗ್ತಾ ಇದಾರೆ ಅಂತಲ್ಲ ಸರ್ ಬಡವರಿಗೆಲ್ಲ. ಯಾಕಂದ್ರೆ ಪ್ರತಿನಿತ್ಯ ಕೂಡ ಎಲ್ಲ ಬರೀ ಈಗ ಗೂಗಲ್ ಪೇ, ಫೋನ್ ಪೇ ಈ ರೀತಿ ಆಗ್ತದೆ, ದುಡ್ಡು ಆಗ್ತಾ ಇರೋದು. ಡಿಜಿಟಲ್ ಇತ್ತು, ಅದರಿಂದ ಈಗ ಏನೋ ಒಂದ್ ಒಳ್ಳೇದ್ ಮಾಡಿದ್ರು. ಈಗ ಇದಕ್ಕಿದ್ದಾಗ ಈಗ ಕೆಟ್ಟದಾಗ್ತಾ ಇದೆ ನಮ್ಗೆ. ಆ ತರದ್ ಬೇಡ ಸರ್ ನಮ್ಗೆ. ನಿಮ್ಗೆ ನೋಟಿಸ್ ಇಡಿಸ್ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಮುಂದಕ್ಕೆ ನಮಗ್ ಬರ್ತದಂತೆ ಭಯ, ಅದಕ್ಕೆ ನಾವು ಬರೋದಕ್ಕೂ ಮುಂಚೆ ನಾವೇ ಕ್ಯಾನ್ಸಲ್ ಮಾಡ್ಕೊಬಿಟ್ರೆ ಒಳ್ಳೇದು. ಕ್ಯಾಶ್ ಇಸ್ಕೊತೀನಿ ಸರ್. ಸರ್ ನೀವು ದುಡ್ಡು ಇಸ್ಕೊತಾ ಇದ್ರೆ ಅಥವಾ ಸ್ಕ್ಯಾನರ್ ಸರ್? ಸರ್ ನಾವು ದುಡ್ಡೇ ಇಸ್ಕೋತಾರ, ಮೊದಲು ಇಸ್ಕೊತಿದ್ದೀವಿ ಕ್ಯಾಶ್. ಈಗ ಏನಾದ್ರೆ 50 ರೂಪಾಯಿ ಬಾಡಿಗೆ ಹೋಗ್ಬಿಟ್ಟು ಅಲ್ಲಿ ಫೋನ್ ಪೇ ಮಾಡಿದ್ರೆ ಅಲ್ಲ 5 ರೂಪಾಯಿ 7 ರೂಪಾಯಿ ಹೊಡೆದ್ರೆ ನಮ್ಗೆ ಏನ್ ಸಿಗ್ತದೆ? ಹೋಗೋದೇ ಕಮ್ಮಿಗೆ ನಾವು ಅದ್ರೊಳಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇದ್ ಮಾಡ್ಕೊಂಡು ಇಸ್ಕೋತಾರ ಸರ್ ನಾವೆಲ್ಲ. ಅದು ನಿಮ್ಮ ಆಟೋಗೆ ಎಷ್ಟು ಜನ ಬರ್ತಾರ ಡೈಲಿ? ಸರ್ 15 ಇಂದ 20 ಜನ ಬರ್ತಾರೆ ಅಷ್ಟೇ ಸರ್. ಅದ್ರೊಳಗೆ ಸ್ಕ್ಯಾನ್ ಇಸ್ಕೋತಾರ ಸರ್. ಮೊದಲು ಇಸ್ಕೊತಿದ್ದೀವಿ 100 ರೂಪಾಯಿ ಬಾಡಿಗೆ ಹೋಗ್ಬಿಟ್ಟು ಅಲ್ಲ 10 ರೂಪಾಯಿ ಬಿಟ್ರೆ ಏನ್ ಸಿಗ್ತದೆ? ಗ್ಯಾಸ್ ದುಡ್ಡು ಎಲ್ಲ ಕಟ್ ಮಾಡಿಬಿಟ್ಟು ಕಲೆಕ್ಷನ್ ಕಾಸು ಕಟ್ಟಬೇಕು, ಎಲ್ಲ ಕಟ್ಟಬೇಕು, ಲೋನ್ ಕಟ್ಟಬೇಕು ಇರ್ತದೆ. ಎಲ್ಲಿಂದ ಮಾಡೋದು ಆಗಲ್ಲ. ಅದು ಡೈಲಿ ಅವ್ರು ಕಟ್ಟಬೇಕು, ಇವ್ರು ಕಟ್ಟಬೇಕು, ಆಗಲ್ಲ ಅದು. ಅದು ಡೈಲಿ ಎಷ್ಟು ಸಂಪಾದನೆ ಮಾಡ್ತೀವಿ ಸರ್ ಆಟೋ ಇದ್ದಾರೆ ಸರ್? ಸರ್ ಬಿಸ್ನೆಸ್ ನಡೆದ್ರೆ 600-700 ರೂಪಾಯಿ ಹೊಡಿತೀವಿ. ಅದ್ರೊಳಗೆ ಲೋನ್ ಕಾಸು ಇರ್ಬೇಕು, ಗಾಡಿ ಕಲೆಕ್ಷನ್ ಕಾಸು ಕೊಡಬೇಕು, ಊಟ ತಿಂಡಿಗೆಲ್ಲ ಹೊಂಟೋಗ್ಬಿಟ್ರೆ 300-400 ರೂಪಾಯಿ ಹೊಡಿತಾರೆ ಸರ್ ಅಷ್ಟೇ. ಎಲ್ಲವೂ ಕೂಡ ಡಿಜಿಟಲ್. ಹಾ, ಯಾರು ಕ್ಯಾಶ್ ಕೊಡಲ್ಲ? ಕ್ಯಾಶ್ ಕೊಡ್ತಾ ಇಲ್ಲ ಸರ್. ಎಷ್ಟು ಸ್ಕ್ಯಾನ್ ತಗೊಳ್ಳಲ್ಲ, ನಾವು ದುಡ್ಡು ಕೊಡಿ ದುಡ್ಡು ಕೊಡ್ತಾ ಇದಾರೆ ಕಸ್ಟಮರ್ಸ್? ಇಲ್ಲ ಸರ್, ಇಲ್ಲ ನಮ್ಮಂತ ಕ್ಯಾಶ್ ಇಲ್ಲ, ನಮ್ಮಂತ ಫೋನ್ ಪೇ ಅಂತ ಇದ್ ಮಾಡ್ತಾವ್ರೆ ಸರ್. ಅದಕ್ಕೋಸ್ಕರ ಅದ್ರೊಳಗೆ ಏನಂತಾರೆ ಪ್ಯಾಸೆಂಜರ್ ನಾವು ಫೋನ್ ಪೇ ಇದ್ರೆ ಬರ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಒಯ್ತವ್ರೆ ಸರ್. ಅದ್ರೊಳಗೆ ಅದು ತೊಂದರೆ ಆಗ್ತಿದೆ, ಈಗ ತೊಂದರೆ ಆಗ್ತೈತೆ ಸರ್. ಅದು ಇಲ್ಲ ಕೂತ್ಕೊಂಡು ಒಯ್ತಾರೆ, ಹತ್ರ ಬರುವಾಗ ಏನ್ ಮಾಡ್ತಾರೆ, ನಮ್ಗೆ ಫೋನ್ ಪೇ ಕೊಡಿ, ನಂಬರ್ ಕೊಡಿ ಅಂತ ಕೇಳ್ತಾರೆ ಸರ್ ಅವರು. ನಮ್ಮ ಹತ್ರ ಇರಲ್ವಲ್ಲ, ಅದ್ರೊಳಗೆ 5 ರೂಪಾಯಿ 10 ರೂಪಾಯಿ ಅದ್ರೊಳಗೆ ಹೊಂಟವ್ರೆ ಏನ್ ಸಿಗ್ತಾರೆ? 100 ರೂಪಾಯಿ ಬಾಡಿಗೆ ಒಳಗೆ ಹತ್ತಿಸ್ತಾ ಇಲ್ಲ ಸರ್ ನಾವು. ನೋಡಿ ಹಂಗೆ ನಿಂತಿದ್ದೀವಿ ಗಾಡಿಗಳೆಲ್ಲ ತಗೊಂಡು. ಬೆಳಗ್ಗೆ 6 ಗಂಟೆ ಬಂದು ನಿಂತಿರೋದು ನಾವು. ನಿಮ್ಗೆ 100 ರೂಪಾಯಿ ದುಡ್ಡು ಹಾಕಿದ್ರೆ ನಿಮ್ ಅಕೌಂಟ್ ದುಡ್ಡು ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ ಆಗ್ತಿದ್ಯಾ ಸರ್? ಅದು ಒಂದ್ಸಾಲಿ 100 ಅದು ಸ್ಕ್ಯಾನರ್ಗೆ ಅಂದ್ಬಿಟ್ಟು ನಂತರ ಮೈಕ್ ಇದೆ, ಅದಕ್ಕೆ 153 ರೂಪಾಯಿ 15 ದಿನಕ್ಕೆ ಒಂದ್ಸಾಲ ಹೋಗ್ತಾ ಇದೆ. ಹೌದು, ಕೇಳಿದೆ ಬ್ಯಾಂಕ್ ಅಲ್ಲಿ, ನೀ ಮೈಕ್ ತಕೊಂಡಿರೋದಕ್ಕೆ ಕಟ್ ಆಗ್ತಾ ಇದೆ ಅಂತ ಇದಾರೆ. ಪ್ರತಿನಿತ್ಯವೂ ಕೂಡ ನಮ್ಮಲ್ಲಿಗೆ ಆಟೋಗೆ ಬರುವಂತವ್ರು ಕೂಡ ಎಲ್ಲರೂ ಕೂಡ ಸ್ಕ್ಯಾನರ್ ಮಾಡ್ತಾ ಇದ್ರು. ಅದೇ ಕಳೆದ 2 ದಿನಗಳಿಂದ ಯಾವಾಗ ಟ್ಯಾಕ್ಸ್ ಎಲ್ಲ ಕಟ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಸೊ ಅವತ್ತಿನಿಂದ ನಾವು ಒಂದಷ್ಟು ಕ್ಯಾಶ್ ಎಲ್ಲ ವ್ಯವಹಾರ ಮಾಡೋದಕ್ಕೆ ಮುಂದಾಗಿದೀವಿ. ಆದ್ರೂ ಕೂಡ ಕೆಲವೊಂದಷ್ಟು ಎಷ್ಟೊಂದು ಜನ ಎಲ್ಲರೂ ಕೂಡ ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣ ಹಾಕ್ತಿವಿ ಅಂತ ಹೇಳ್ತಾರೆ. ಆದ್ರೆ ವಿಧಿ ಇಲ್ಲದಂತೆ ನಾವು ಅವ್ರ ಹಣ ಇಸ್ಕೊಡ್ತಾ ಇದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಆ ಹಣದ ವ್ಯವಹಾರಕ್ಕೆ ನಾವು ಹೆಚ್ಚು ಒತ್ತಡ ಕೊಡ್ತೇವೆ ಅನ್ನುವಂತಹ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ರಾಜ್ಯದ ಅನೇಕ ಕಡೆಗಳಲ್ಲಿ ಈ ಡಿಜಿಟಲ್ ಪೇಮೆಂಟ್ಗೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ನಮಗೆ ಡಿಜಿಟಲ್ ಪೇಮೆಂಟ್ ಸಾವಾಸನೇ ಬೇಡ ಅಂತಿದ್ದಾರೆ. ಮೈಸೂರಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿದೆ. ಮೈಸೂರಿನಲ್ಲೂ ಡಿಜಿಟಲ್ ಪೇಮೆಂಟ್ಗೆ ನಿರಾಕರಣೆ, ಆಟೋದಲ್ಲಿ ಡಿಜಿಟಲ್ ಪೇಮೆಂಟ್ಗೆ ನಿರಾಕರಿಸಿದ್ದಾರೆ. 2 ದಿನಗಳಿಂದ ಕ್ಯಾಶೇ ತಗೊಳ್ತಾ ಇದ್ದಾರೆ, ಹಣ ತೆಗೆದುಕೊಳ್ತಾ ಇದ್ದೇವೆ. ಅವರೇ ಹೇಳಿರೋದು ದಿನಕ್ಕೆ 600ರಿಂದ 700 ರೂಪಾಯಿ ನಾವು ದುಡಿಯೋದು. ಈ ಡಿಜಿಟಲ್ ಪೇಮೆಂಟ್ ಇಲ್ಲ ಅಂತಂದ್ರೆ ಜನ ಬರ್ತಾನೆ ಇಲ್ಲ. ರಿಪಬ್ಲಿಕ್ ಕನ್ನಡದ ಮುಂದೆ ಆಟೋ ಚಾಲಕರು ಪಾಪ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ನೋಡಿ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಡಿಜಿಟಲ್ ಪೇಮೆಂಟ್ಸ್ ಗಳಿಗೆ ಸಾಕಷ್ಟು ಒತ್ತಡ ಕೊಟ್ಟಿದ್ದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ಯುಪಿಐ ಪೇಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಡಿಜಿಟಲ್ ಭಾರತವಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಕನಸೆಲ್ಲ ಕಂಡಿದ್ರು. ಅದು ಬಹುತೇಕ ಯಶಸ್ವಿಯಾಗಿದೆ. ಸೊ ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಆಟೋ ಚಾಲಕರಿದ್ದಾರೆ, ಅವರು ಕೂಡ ದೈನಂದಿನ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಯುಪಿಐ ಪೇಮೆಂಟ್ಸ್ ಎಲ್ಲ ಕೊಡ್ತಾ ಇದ್ರು. ಈಗ ಯಾವ ರೀತಿಯಾಗಿದೆ ಅವ್ರನ್ನ ಕೇಳೋಣ. ಸರ್, ಈಗ ಪ್ರತಿಯೊಬ್ಬರು ಬರ್ತಾರೆ, ನೀವು ದುಡ್ಡು ಇಸ್ಕೋತಾ ಇದ್ದೀರಾ, ಸ್ಕ್ಯಾನ್ ಮಾಡಿಸ್ಕೋತಾ ಇದ್ದೀರಾ? ಮೊದ್ಲು ಸ್ಕ್ಯಾನ್ ಮಾಡಿ ಇಸ್ಕೊತಾ ಇದ್ವಿ, ಈಗ ಟ್ಯಾಕ್ಸ್ ಅಂತಾರಲ್ಲ ಅದಕ್ಕೆ ಭಯ ಆಗ್ತಾ ಇದೆ, ಅದಕ್ಕೆ ಕ್ಯಾಶ್ ಇಸ್ಕೊತಾ ಇದೀವಿ ಸರ್. ಏನ್ ಸಮಸ್ಯೆ ಆಗ್ತಿದೆ ಅಂತ ಸರ್? ಏನೋ ಗೌರ್ಮೆಂಟ್ ಏನೋ ಟ್ಯಾಕ್ಸ್ ಆಗ್ತಾ ಇದಾರೆ ಅಂತಲ್ಲ ಸರ್ ಬಡವರಿಗೆಲ್ಲ. ಯಾಕಂದ್ರೆ ಪ್ರತಿನಿತ್ಯ ಕೂಡ ಎಲ್ಲ ಬರೀ ಈಗ ಗೂಗಲ್ ಪೇ, ಫೋನ್ ಪೇ ಈ ರೀತಿ ಆಗ್ತದೆ, ದುಡ್ಡು ಆಗ್ತಾ ಇರೋದು. ಡಿಜಿಟಲ್ ಇತ್ತು, ಅದರಿಂದ ಈಗ ಏನೋ ಒಂದ್ ಒಳ್ಳೇದ್ ಮಾಡಿದ್ರು. ಈಗ ಇದಕ್ಕಿದ್ದಾಗ ಈಗ ಕೆಟ್ಟದಾಗ್ತಾ ಇದೆ ನಮ್ಗೆ. ಆ ತರದ್ ಬೇಡ ಸರ್ ನಮ್ಗೆ. ನಿಮ್ಗೆ ನೋಟಿಸ್ ಇಡಿಸ್ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಮುಂದಕ್ಕೆ ನಮಗ್ ಬರ್ತದಂತೆ ಭಯ, ಅದಕ್ಕೆ ನಾವು ಬರೋದಕ್ಕೂ ಮುಂಚೆ ನಾವೇ ಕ್ಯಾನ್ಸಲ್ ಮಾಡ್ಕೊಬಿಟ್ರೆ ಒಳ್ಳೇದು. ಕ್ಯಾಶ್ ಇಸ್ಕೊತೀನಿ ಸರ್. ಸರ್ ನೀವು ದುಡ್ಡು ಇಸ್ಕೋತಾ ಇದ್ರೆ ಅಥವಾ ಸ್ಕ್ಯಾನರ್ ಸರ್? ಸರ್ ನಾವು ದುಡ್ಡೇ ಇಸ್ಕೋತಾರ, ಮೊದಲು ಇಸ್ಕೊತಿದ್ದೀವಿ ಕ್ಯಾಶ್. ಈಗ ಏನಾದ್ರೆ 50 ರೂಪಾಯಿ ಬಾಡಿಗೆ ಹೋಗ್ಬಿಟ್ಟು ಅಲ್ಲಿ ಫೋನ್ ಪೇ ಮಾಡಿದ್ರೆ ಅಲ್ಲ 5 ರೂಪಾಯಿ 7 ರೂಪಾಯಿ ಹೊಡೆದ್ರೆ ನಮ್ಗೆ ಏನ್ ಸಿಗ್ತದೆ? ಹೋಗೋದೇ ಕಮ್ಮಿಗೆ ನಾವು ಅದ್ರೊಳಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇದ್ ಮಾಡ್ಕೊಂಡು ಇಸ್ಕೋತಾರ ಸರ್ ನಾವೆಲ್ಲ. ಅದು ನಿಮ್ಮ ಆಟೋಗೆ ಎಷ್ಟು ಜನ ಬರ್ತಾರ ಡೈಲಿ? ಸರ್ 15 ಇಂದ 20 ಜನ ಬರ್ತಾರೆ ಅಷ್ಟೇ ಸರ್. ಅದ್ರೊಳಗೆ ಸ್ಕ್ಯಾನ್ ಇಸ್ಕೋತಾರ ಸರ್. ಮೊದಲು ಇಸ್ಕೊತಿದ್ದೀವಿ 100 ರೂಪಾಯಿ ಬಾಡಿಗೆ ಹೋಗ್ಬಿಟ್ಟು ಅಲ್ಲ 10 ರೂಪಾಯಿ ಬಿಟ್ರೆ ಏನ್ ಸಿಗ್ತದೆ? ಗ್ಯಾಸ್ ದುಡ್ಡು ಎಲ್ಲ ಕಟ್ ಮಾಡಿಬಿಟ್ಟು ಕಲೆಕ್ಷನ್ ಕಾಸು ಕಟ್ಟಬೇಕು, ಎಲ್ಲ ಕಟ್ಟಬೇಕು, ಲೋನ್ ಕಟ್ಟಬೇಕು ಇರ್ತದೆ. ಎಲ್ಲಿಂದ ಮಾಡೋದು ಆಗಲ್ಲ. ಅದು ಡೈಲಿ ಅವ್ರು ಕಟ್ಟಬೇಕು, ಇವ್ರು ಕಟ್ಟಬೇಕು, ಆಗಲ್ಲ. ಅದು
ಅದು ಡೈಲಿ ಎಷ್ಟು ಸಂಪಾದನೆ ಮಾಡ್ತೀವಿ ಸರ್ ಆಟೋ ಇದ್ರೆ ಸರ್? ಸರ್ ಬಿಸ್ನೆಸ್ ನಡೆದ್ರೆ 600-700 ರೂಪಾಯಿ ಹೊಡಿತೀವಿ. ಅದ್ರೊಳಗೆ ಲೋನ್ ಕಾಸು ಇರ್ಬೇಕು, ಗಾಡಿ ಕಲೆಕ್ಷನ್ ಕಾಸು ಕೊಡಬೇಕು, ಊಟ ತಿಂಡಿಗೆಲ್ಲ ಹೊಂಟೋಗ್ಬಿಟ್ರೆ 300-400 ರೂಪಾಯಿ ಉಳಿತಾರೆ ಸರ್ ಅಷ್ಟೇ. ಎಲ್ಲವೂ ಕೂಡ ಡಿಜಿಟಲ್. ಹಾ, ಯಾರು ಕ್ಯಾಶ್ ಕೊಡಲ್ಲ? ಕ್ಯಾಶ್ ಕೊಡ್ತಾ ಇಲ್ಲ ಸರ್. ಓಕೆ. ಎಷ್ಟು ಸ್ಕ್ಯಾನ್ ತಗೊಳ್ಳಲ್ಲ, ನಾವು ದುಡ್ಡು ಕೊಡಿ ದುಡ್ಡು ಕೊಡ್ತಾ ಇದಾರೆ ಕಸ್ಟಮರ್ಸ್? ಇಲ್ಲ ಸರ್, ಇಲ್ಲ ನಮ್ಮಂತ ಕ್ಯಾಶ್ ಇಲ್ಲ, ನಮ್ಮಂತ ಫೋನ್ ಪೇ ಅಂತ ಇದ್ ಮಾಡ್ತಾವ್ರೆ ಸರ್. ಅದಕ್ಕೋಸ್ಕರ ಅದ್ರೊಳಗೆ ಏನಂತಾರೆ ಪ್ಯಾಸೆಂಜರ್ ನಾವು ಫೋನ್ ಪೇ ಇದ್ರೆ ಬರ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಒಯ್ತವ್ರೆ ಸರ್. ಅದ್ರೊಳಗೆ ಅದು ತೊಂದರೆ ಆಗ್ತಿದೆ ಈಗ. ತೊಂದರೆ ಆಗ್ತೈತೆ ಸರ್. ಅದು ಓಕೆ. ಇಲ್ಲ ಕೂತ್ಕೊಂಡು ಒಯ್ತಾರೆ, ಹತ್ರ ಬರುವಾಗ ಏನ್ ಮಾಡ್ತಾರೆ, ನಮ್ಗೆ ಫೋನ್ ಪೇ ಕೊಡಿ, ನಂಬರ್ ಕೊಡಿ ಅಂತ ಕೇಳ್ತಾರೆ ಸರ್ ಅವರು. ಓಕೆ. ನಮ್ಮ ಹತ್ರ ಇರಲ್ವಲ್ಲ, ಅದ್ರೊಳಗೆ 5 ರೂಪಾಯಿ 10 ರೂಪಾಯಿ ಅದ್ರೊಳಗೆ ಹೊಂಟವ್ರೆ ಏನ್ ಸಿಗ್ತಾರೆ 100 ರೂಪಾಯಿ ಬಾಡಿಗೆ ಒಳಗೆ ಹತ್ತಿಸ್ತಾ ಇಲ್ಲ ಸರ್. ನಾವು ನೋಡಿ ಹಂಗೆ ನಿಂತಿದ್ದೀವಿ ಗಾಡಿಗಳೆಲ್ಲ ತಗೊಂಡು, ಬೆಳಗ್ಗೆ 6 ಗಂಟೆದಾಗ ಬಂದು ನಿಂತಿರೋದು ನಾವೇ. ಅಲ್ಲ, ಈಗ ನಿಮ್ಗೆ 100 ರೂಪಾಯಿ ದುಡ್ಡು ಹಾಕಿದ್ರೆ ನಿಮ್ ಅಕೌಂಟ್ ದುಡ್ಡು ಟ್ಯಾಕ್ಸ್ ಎಲ್ಲ ಕಟ್ ಆಗ್ತಿದ್ಯಾ ಸರ್? ಅದು ಒಂದ್ಸಾಲಿ 100 ಅದು ಸ್ಕ್ಯಾನರ್ಗೆ ಅಂದ್ಬಿಟ್ಟು ನನ್ನ ಹತ್ರ ಮೈಕ್ ಇದೆ, ಅದಕ್ಕೆ 153 ರೂಪಾಯಿ 15 ದಿನಕ್ಕೆ ಒಂದ್ಸಲ ಹೋಗ್ತಾ ಇದೆ. ಹೌದು, ಕೇಳಿದೆ ಬ್ಯಾಂಕಲ್ಲಿ, ನೀ ಮೈಕ್ ತಕೊಂಡಿರೋದಕ್ಕೆ ಕಟ್ ಆಗ್ತಾ ಇದೆ ಅಂತ ಇದಾರೆ. ಪ್ರತಿನಿತ್ಯವೂ ಕೂಡ ನಮ್ಮಲ್ಲಿಗೆ ಆಟೋಗೆ ಬರುವಂತವ್ರು ಕೂಡ ಎಲ್ಲರೂ ಕೂಡ ಸ್ಕ್ಯಾನರ್ ಮಾಡ್ತಾ ಇದ್ರು. ಅದೇ ಕಳೆದ 2 ದಿನಗಳಿಂದ ಯಾವಾಗ ಟ್ಯಾಕ್ಸ್ ಎಲ್ಲ ಕಟ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಸೊ ಅವತ್ತಿನಿಂದ ನಾವು ಒಂದಷ್ಟು ಕ್ಯಾಶ್ ಎಲ್ಲ ವ್ಯವಹಾರ ಮಾಡೋದಕ್ಕೆ ಮುಂದಾಗಿದ್ದೀವಿ. ಆದ್ರೂ ಕೂಡ ಕೆಲವೊಂದಷ್ಟು ಎಷ್ಟೊಂದು ಜನ ಎಲ್ಲರೂ ಕೂಡ ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣ ಹಾಕ್ತಿವಿ ಅಂತ ಹೇಳ್ತಾರೆ. ಆದ್ರೆ ವಿಧಿ ಇಲ್ಲದಂತೆ ನಾವು ಅವ್ರ ಹತ್ರ ಹಣ ಇಸ್ಕೊಡ್ತಾ ಇದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಆ ಹಣದ ವ್ಯವಹಾರಕ್ಕೆ ನಾವು ಹೆಚ್ಚು ಒತ್ತಡ ಕೊಡ್ತೇವೆ ಅನ್ನುವಂತಹ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಬಡ್ಬಿ ಕನ್ನಡ, ಮೈಸೂರು.